ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಪ್ಲಾಂಟ್ಸ್ ಲವರ್ಸ್ಗೆ ತುಂಬಾ ಇನ್ಫಾರ್ಮೇಟಿವ್ ಹಾಗೂ ಉಪಯುಕ್ತವಾದಂಥ ವಿಡಿಯೋ. ಯಾಕಂತಂದರೆ ನರ್ಸರಿಗೆ ಹೋಗ್ತೀವಿ, ಅಲ್ಲಿ ಗಿಡಗಳನ್ನು ನೋಡಿ ಹಾಗೆ ಬರೋದಕ್ಕೆ ಮನಸ್ಸೇ ಆಗಲ್ಲ. ಯಾರ್ಯಾರಿಗೆ ಗಿಡ ಇಷ್ಟನೋ ಅವರಂತೂ ಹಾಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತಂದರೂ ಒಂದು 5 ಗಿಡನಾದರೂ ತಂದೇ ತರ್ತೀರ. ಹೀಗಿರುವಾಗ ಆ ಗಿಡದ ಸೀಸನ್ ನೋಡಿ ನಾವು ಗಿಡಗಳನ್ನು ತಂದಾಗ ಅವುಗಳನ್ನು ಮನೆಗೆ ತಂದ ನಂತರ ಯಾವ ರೀತಿ ನೋಡ್ಕೊಳ್ಬೇಕು, ಅವು ನರ್ಸರಿಯಲ್ಲಿ ತುಂಬ ಹಸಿರಾಗಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನೀವು ವಿಡಿಯೋನಲ್ಲಿ ನೋಡ್ತಾ ಇರ್ಬೋದು, ಇದು ನರ್ಸರಿಯಲ್ಲಿರುವಂಥಾನೇ ಒಂದು ಕ್ಲಿಪ್. ಇಷ್ಟು ಚೆನ್ನಾಗಿ ನಮ್ಮ ಮನೆಗೆ ಬಂದ ನಂತರ ಯಾಕಿರಲ್ಲ ಅಂತ ನಿಮಗೆಲ್ಲ ಪ್ರಶ್ನೆ ಬಂದಿರ್ಬೋದು. ಅದು ಯಾಕೆ ಅನ್ನೋದಾದರೆ ಅದರ ಎಲ್ಲ ಉತ್ತರವನ್ನು ನಾನು ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ನರ್ಸರಿಯಲ್ಲಿ ಹೋದ ತಕ್ಷಣ ಗಿಡಗಳನ್ನು ಹಿಡಿದ ನಂತರ ನಿಮಗೆ ಅನುಭವ ಆಗಿರ್ಬೋದು, ಅವರು ಕಂಟಿನ್ಯೂ ಆಗಿ ಅದರಲ್ಲಿ ನೀರನ್ನು ಹಾಕ್ತಾ ಇರ್ತಾರೆ. ಮಣ್ಣು ತುಂಬಾ ಮಾಯಿಸ್ಟ್ ಆಗಿರುತ್ತೆ. ಮತ್ತೊಂದು ಕಾರಣ ಏನು, ಅವರು ನೆಲದ ಮೇಲೆ ಇಟ್ಟಿರ್ತಾರೆ. ನಾವು ಟೆರೆಸ್ನಲ್ಲಿ ಗಾರ್ಡನಿಂಗ್ ಮಾಡೋರಿಗೆ ಇದು ದೊಡ್ಡ ಸಮಸ್ಯೆ. ನೀರನ್ನು ಎಷ್ಟು ಹಾಕಬೇಕು, ಯಾವಾಗ ಹಾಕಬೇಕು, ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿರುತ್ತೆ. ಅವರು ನೆಲದ ಮೇಲೆ ಇಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಮಾಯಿಶ್ಚರನ್ನು ಮೇಂಟೈನ್ ಮಾಡಿರ್ತಾರೆ. ಅದನ್ನು ನಾವು ಮನೆಗೆ ತಂದರೆ ಒಣಗತ್ತೆ. ಅದನ್ನು ರೀಪಾಟ್ ಮಾಡಬೇಕಾ, ಎಷ್ಟು ನೀರು ಹಾಕಬೇಕು, ಯಾವಾಗ ಹಾಕಬೇಕು, ಎಷ್ಟು ಅಳತೆಯಲ್ಲಿ ಹಾಕಬೇಕು, ಮತ್ತು ರೀಪಾಟ್ ಮಾಡಿದ ನಂತರ ಅವು ಬದುಕುತ್ತಾ ಇಲ್ವಾ ಅನ್ನೋದು ತುಂಬಾ ಸಮಸ್ಯೆಗಳನ್ನು ಎದುರು ಮಾಡುತ್ತೆ. ಹೀಗಿರುವಾಗ ನಾವು ಏನು ಮಾಡಬೇಕು ಅಂತಂದರೆ, ನರ್ಸರಿಯಿಂದ ತಂದ ನಂತರ ಅಲ್ಲಿ ನೋಡಿರ್ತೀರ ನೀವು, ಪಾಟ್ ಹಿಡಿದಾಗಿರ್ಬೋದು, ಗ್ರೋ ಬ್ಯಾಗ್ ಹಿಡಿದಾಗಿರ್ಬೋದು, ನೋಡಿದಾಗ ನಿಮಗೆ ಒಂದು ಅನುಭವ ಆಗಿರುತ್ತೆ. ಅದೇ ರೀತಿ ನಾವು ಮನೆಗೆ ತಂದ ನಂತರ ಏನು ಮಾಡಬೇಕು, ಗಿಡಗಳನ್ನು ಮೇಂಟೈನ್ ಮಾಡಬೇಕು. ಸ್ವಲ್ಪ ಹಿಡಿದ ನಂತರ ಆ ಮಣ್ಣು ಮೆತ್ತಗೆ ಅನ್ನಿಸ್ಬೇಕು ನಮಗೆ. ಅದು ತುಂಬ ಹಾರ್ಡ್ ಆಯಿತು, ಮಣ್ಣು ಸ್ವಲ್ಪ ಕೆಳಗಡೆ, ಮೇಲ್ಗಡೆ ಏನೋ ನೀರು ಹಾಕ್ತೀವಿ, ಮೇಲ್ಗಡೆ ಸ್ವಲ್ಪ ಮೆತ್ತಗಿರುತ್ತೆ, ಆದರೆ ಕೆಳಗಡೆ ಬೇರೆ ಹತ್ರ ನಾವು ಪ್ರೆಸ್ ಮಾಡಿ ನೋಡಿದ ನಂತರ ಕೆಂಪು ಮಣ್ಣಲ್ಲಿ ನೆಟ್ಟಿರೋದ್ರಿಂದ ಅದು ತುಂಬ ಗಟ್ಟಿಯಾಗಿಬಿಟ್ಟಿರುತ್ತೆ, ಕಲ್ಲಾಗಿಬಿಟ್ಟಿರುತ್ತೆ. ಜೊತೆಗೆ ಅದರ ಸುತ್ತಲೂ ಏನು ಮಾಡಿರ್ತಾರೆ, ಅವರು ಈ ಡ್ರೈನೇಜ್ ಹೋಲ್ಸನ್ನು ಮಾಡಿರ್ತಾರೆ. ಅವರು ಕೇವಲ 1-2 ಮಾಡಿರಲ್ಲ, ಒಂದು 7ರಿಂದ 8 ಡ್ರೈನೇಜ್ ಹೋಲ್ಸನ್ನು ಮಾಡಿರ್ತಾರೆ. ಇದರಿಂದ ಅವರು ಕಂಟಿನ್ಯೂಯಸ್ ಆಗಿ ನೀರು ಹಾಕ್ತಾ ಇರ್ತಾರೆ, ಹಾಗಾಗಿ ಅವರು ಹೋಲ್ ಮಾಡಿರ್ತಾರೆ. ಆದರೆ ನಾವು ಮನೆಗೆ ತಂದ ನಂತರ ಆ ರೀತಿ ನಮಗೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಮ್ಮ ಹತ್ರ ಏನಾಗುತ್ತೆ, ನರ್ಸರಿಯಿಂದ ಮನೆಗೆ ಬಂದ ನಂತರ ಗಿಡಗಳು ಒಂದು 70% ಆದರೂ ಒಣಗೋಗ್ಬಿಡತ್ತೆ. ಇದೇ ಒಂದು ಮುಖ್ಯವಾದಂಥ ಕಾರಣ. ಹಾಗೆ ಒಣಗಬಾರ್ದು ಅಂತಂದರೆ ನಾವೇನು ಮಾಡಬೇಕು, ಮೇಲಿನ ಮೇಲೆ ನೀರು ಹಾಕಬೇಕು. ಮೇಲಿನ ಮೇಲೆ ನೀರು ಹಾಕಿದ್ರೂ ಕೆಲವೊಮ್ಮೆ ಗಿಡಗಳು ಒಣಗೋಗ್ಬಿಡುತ್ತೆ, ಸತ್ತೋಗ್ಬಿಡುತ್ತೆ, ರೂಟ್ ರಾಟ್ ಆಗುತ್ತೆ. ಸೊ ಈ ರೀತಿ ಇದ್ದಾಗ ನಾವು ಯಾವ ರೀತಿ ನೀರು ಹಾಕಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ತೋರಿಸ್ತೀನಿ. ನೋಡಿ, ಮಣ್ಣೇನೋ ಮೇಲ್ಗಡೆಯಿಂದ ಇಲ್ಲಿ ಮೆತ್ತಗಿದೆ, ಆದರೆ ಕೆಳಗಡೆ ನೀವು ಸ್ವಲ್ಪ ಪ್ರೆಸ್ ಮಾಡಿ ನೋಡಿದಾಗ ಕಲ್ಲಾಗಿರುತ್ತೆ ಮಣ್ಣು. ಈ ರೀತಿ ಇದ್ದಾಗ ಮೇಲ್ಗಡೆ ನೀರು ಹಾಕ್ತಾ ಇದ್ದೀನಿ, ಯಾಕೆ ಒಣಗೋಯ್ತು ನನ್ನ ಗಿಡ ಅಂತ ನಿಮಗೆ ಪ್ರಶ್ನೆ ಬರ್ಬೋದು. ನೀರು ಎಷ್ಟು ಹಾಕಬೇಕು ಅಂತಂದರೆ, ಕಂಪ್ಲೀಟಾಗಿ ಆ ಡ್ರೈನೇಜ್ ಹೋಲ್ಸ್ನಿಂದ ಎಷ್ಟು ಹೋಗುತ್ತೋ ಹೋಗಲಿ, ನಾವು ಮೇಲೆ ನೀರು ಹಾಕಿದ ನಂತರ ಕೆಳಗಡೆಯಿಂದ ನೀರು ಪಾಸ್ ಆಯಿತು ಅಂದರೆ ನಾವೇನು ಅನ್ಕೋತೀವಿ, ಇದಕ್ಕೆ ನೀರು ಸಾಕಾಗಿರ್ಬೋದು, ಅದಕ್ಕೆ ಡ್ರೈನೇಜ್ ಹೋಲ್ನಿಂದ ಹೊರಗಡೆ ಬರ್ತಾ ಇದೆ. ನೋಡಿ, ಈ ರೀತಿ ಪ್ರೆಸ್ ಮಾಡಿದ ನಂತರ ಸ್ವಲ್ಪ ಈ ರೊಟ್ಟಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ, ಆ ರೀತಿ ಸ್ವಲ್ಪ ಇರಬೇಕಿದು. ಈ ರೀತಿ ಇತ್ತು ಅಂತಂದರೆ ಗಿಡ ಖಂಡಿತ ಒಣಗಲ್ಲ, ಇದು ನನ್ನ ಗ್ಯಾರಂಟಿ. ನೀವು 1 ತಿಂಗಳಾದರೂ ನೀವು ಇದೇ ರೀತಿ ಇದೇ ಗ್ರೋ ಬ್ಯಾಗ್ನಲ್ಲಿ ಫರ್ಟಿಲೈಸರ್ ಹಾಕದೇನೆ ಗಿಡಗಳನ್ನು ಚೆನ್ನಾಗಿ ಇಟ್ಕೊಳ್ಬೋದು. ನೋಡಿ, ಇಷ್ಟು ಮೆತ್ತಿಗೆ ನಾವು ಇದನ್ನು ಮೇಂಟೈನ್ ಮಾಡಬೇಕು. ಸೊ ನಾನು ಹೇಳ್ತಾ ಇದ್ದೆ, ಡ್ರೈನೇಜ್ ಹೋಲ್ನಿಂದ ನೀರು ಬಂತು ಅಂತಂದರೆ ನಾವೇನು ಅಂದ್ಕೊಳ್ತೀವಿ, ಆಯ್ತಪ್ಪ ಇದಕ್ಕೆ ಸಾಕಷ್ಟು ನೀರು ಹಾಕಿದ್ದೀನಿ, ಇನ್ನು ಈ ಗಿಡಕ್ಕೆ ಏನಾಗಲ್ಲ. ಆದರೆ ಅಲ್ಲೇ ಮುಖ್ಯವಾಗಿ ಮಾಡುವಂಥ ನಾವು ತಪ್ಪು ದೊಡ್ಡದು. ಈ ಡ್ರೈನೇಜ್ ಹೋಲ್ಸ್ನಿಂದ ಎಷ್ಟು ಬರುತ್ತೋ ನೀರು ಬರಲಿ. ನೋಡಿ, ಈ ರೀತಿ ನೀವು ಒಂದು ಯಾವುದಾದ್ರೂ ಒಂದು ಕಬ್ಬಿಣದ ಒಂದು ಸಳಿ ಆಗಿರ್ಬೋದು, ಏನಾದರೂ ಒಂದು ಗಟ್ಟಿಯಾದಂಥ ಕಡ್ಡಿಯನ್ನು ನೀವು ಇದರಲ್ಲಿ ಹಾಕಿದ ನಂತರ ಆ ಕಡ್ಡಿ ಏನಾಗಬೇಕು, ಈಸಿಯಾಗಿ ಒಳಗಡೆ ಹೋಗಬೇಕು. ಹೋಯಿತು ಅಂತಂದರೆ ಕೆಳಗಿನವರೆಗೂ ಬೇರ್ವರೆಗೂ ನೀವು ಹಾಕಿ ನೋಡಿದ್ರೆ ನೋಡಿ, ಈ ರೀತಿ ಚಿಕ್ಕ ಚಿಕ್ಕ ಬೇರು ಇರುತ್ತಲ್ಲ, ಇವುಗಳಿಗೆ ಮೇಲಿನ ಮೇಲೆ ನೀರು ಬೇಕಾಗುತ್ತೆ. ಇವು ತುಂಬ ಸೂಕ್ಷ್ಮವಾಗಿರೋದ್ರಿಂದ ಇವು ಸ್ವಲ್ಪ ಒಣಗೋಯ್ತು ಅಂತಂದರೆ ಮುಗೀತು, ಆ ಗಿಡ ಕಂಪ್ಲೀಟಾಗಿ ಒಣಗಿ ಹೋಗುತ್ತೆ. ಸೊ ಈ ರೀತಿ ಇದ್ದಾಗ ನಾವು ಒಂದು ಕಡ್ಡಿಯನ್ನು ಚುಚ್ಚಿ ನೋಡಿದರೆ ಕೆಳಗಡೆವರೆಗೂ ಅದು ಸಲೀಸಾಗಿ ಒಳಗಡೆ ಹೋಗಬೇಕು. ಆವಾಗ ಮಾತ್ರ ಆ ಗಿಡದಲ್ಲಿ ಬೇಕಾಗಿರುವಷ್ಟು ನೀರು ಇದೆ ಅಂತ ಅರ್ಥ. ನೀವು ಕಡ್ಡಿಯನ್ನು ಹಾಕಿದ ನಂತರ ಅದು ಸ್ವಲ್ಪ ಒಂದು ಅರ್ಧ ಇಂಚು 1 ಇಂಚಿನಷ್ಟು ಹೋಯ್ತಪ್ಪ, ಆಮೇಲೆ ಅದು ತುಂಬ ಗಟ್ಟಿಯಾಗಿದೆ ಅಂತಂದರೆ ಕೆಳಗಡೆ ನೀರಿಲ್ಲ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಇದೊಂದೇ. ನೋಡಿ, ನೆಕ್ಸ್ಟ್ ನೀರು ಹಾಕಿದ ನಂತರ ತಕ್ಷಣ 1 ಸೆಕೆಂಡ್ ಕೂಡ ನಿಲ್ಲಲ್ಲ. ಪ್ರತಿಯೊಂದು ನೀರು ಏನಾಗುತ್ತೆ, ನಾವು ಹಾಕಿರುವಷ್ಟು ನೀರು ಡ್ರೈನೇಜ್ ಹೋಲ್ನಿಂದ ಕೆಳಗಡೆ ಬರುತ್ತೆ. ಸೊ ಹಾಗಾಗಿ ನಾವು ಟೆರೆಸ್ ಮೇಲೆ ಇಡೋದ್ರಿಂದ ನೀರು ಹೋಯಿತು ಅಂತಂದರೆ ಆ ನೀರು ಟೆರೆಸ್ಸಿನ ಹೀಟ್ ಏನಿರುತ್ತಲ್ಲ, ಬಿಸಿಲಿನ ಹೀಟಿಗೆ ಕೆಳಗಡೆಯಿಂದನೂ ಹೀಟ್ ಇರುತ್ತೆ, ಮೇಲ್ಗಡೆಯಿಂದನೂ ಬಿಸಿಲಿರೋದ್ರಿಂದ ತಕ್ಷಣ ಗಿಡ ಒಣಗಿ ಹೋಗಿಬಿಡುತ್ತೆ. ಹೀಗಿರುವಾಗ ನಾವೇನು ಮಾಡಬೇಕು, ಒಂದು ಟಬ್ ತೊಗೊಳ್ಳಿ, ಅದರಲ್ಲಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ, ಮತ್ತೆ ಹಾಕಿ, ಅದು ಎಷ್ಟು ಸೈಡಲ್ಲಿ ಹೋಗುತ್ತೋ ಹೋಗಲಿ. ಕೆಳಗಡೆವರೆಗೂ ನೀರು ಇಳಿದ ನಂತರ ಏನಾಗುತ್ತೆ, ಕಂಪ್ಲೀಟಾಗಿ ಮಣ್ಣು ಹಸಿ ಆಗುತ್ತೆ. ನೋಡಿ, ಪ್ರತಿಯೊಂದು ಹೋಲ್ನಿಂದ ನೀರು ಹೊರಗಡೆ
ಹೊರಗಡೆ ಬರ್ತಾ ಇದೆ. ಈ ರೀತಿ ಒಂದು ನೀವು ನೀರನ್ನು ಹಾಕಿದ ನಂತರ ಅದು ಎಷ್ಟು ನೀರು ಎಕ್ಸೆಸ್ ಇರುತ್ತೋ ಹೆಚ್ಚಿನ ನೀರು ಏನಾಗುತ್ತೆ ಹೊರಗಡೆ ಬಂದ ನಂತರ ಅದು ಕೆಳಗಡೆವರೆಗೂ ನೀರು ಹೋಗಿ ಕಂಪ್ಲೀಟಾಗಿ ಆ ಗ್ರೋ ಬ್ಯಾಗ್ನ ಕೆಳಗಡೆ ಭಾಗ ಕೂಡ ಹಸಿಯಾದ ನಂತರ ನೀವೇನು ಮಾಡಬೇಕು, ನೀರು ಹಾಕೋದನ್ನು ನಿಲ್ಲಿಸಬೇಕು. ಈ ರೀತಿ ನಿಲ್ಲಿಸಿದ ನಂತರ ನೆಕ್ಸ್ಟ್ ಮುಂಜಾನೆವರೆಗೂ ಅದೇನಾಗುತ್ತೆ ಕಂಟಿನ್ಯೂಸ್ ಆಗಿ ಹಸಿಯಾಗಿರುತ್ತೆ. ನೋಡಿ, ನಾವು ಈ ರೀತಿ ಟೆರೆಸ್ ಮೇಲೆ ಅಥವಾ ಒಂದು ಯಾವುದಾದ್ರೂ ನೀವು ಬಾಲ್ಕನಿಯಲ್ಲಿ ಗಾರ್ಡನಿಂಗ್ ಮಾಡ್ತಾ ಇದ್ರಿ, ನೋಡಿ ನೀರು ಹಾಕಿದ್ವಾ, ಹೋಯ್ತು, ಮುಗೀತು. ನಾವೇನು ತಿಳ್ಕೊತೀವಿ, ನೀರು ಆಯ್ತಪ್ಪ ಇದಕ್ಕೆ ಸಾಕು. ನೀವು ಮತ್ತೆ ನೀರು ಹಾಕಿ ನೋಡಿ, ಮತ್ತೆ ಅದು ಹೊರಗಡೆ ಬಂದುಬಿಡುತ್ತೆ. ಹೀಗಿರುವಾಗ ನೀವು ಒಂದು ಟಬ್ ಆಗಿರ್ಬೋದು ಅಥವಾ ಒಂದು ಪ್ಲೇಟ್ ಇಟ್ಟು ಅದಕ್ಕೆ ಸಾಕಾಗುವಷ್ಟು ನೀರು ಹಾಕಿದ್ರಿ ಅಂತಂದರೆ ಏನಾಗುತ್ತೆ, ಆ ಗಿಡ ಖಂಡಿತ ಒಣಗಲ್ಲ, ಚೆನ್ನಾಗಿ ಗ್ರೋ ಆಗುತ್ತೆ. ಈ ನರ್ಸರಿ ಮಣ್ಣು ಏನೇ ಇದೆಯಲ್ಲ, ಇದು ಎಷ್ಟು ಒಳ್ಳೆಯದು ಆ ಗಿಡಗಳಿಗೆ ಅಷ್ಟೇ ಕೆಟ್ಟದ್ದು. ಯಾಕಂತಂದರೆ ಈ ಕೆಂಪು ಮಣ್ಣಲ್ಲಿ ಗಿಡಗಳು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಅದು ಒಂದು ಸಲ ಗಟ್ಟಿ ಆಯಿತು ಮಣ್ಣು ಅಂತಂದರೆ, ಆ ಬೇರುಗಳು ಒಂದು ಸರಿ ಉಸಿರಾಡೋಕ್ಕೆ ತ್ರಾಸಾಯಿತು ಅಥವಾ ತೊಂದರೆ ಆಯಿತು ಅಂತಂದರೆ ಆ ಗಿಡಗಳು ಒಣಗಿ ಹೋಗಿಬಿಡುತ್ತೆ. ನೋಡಿ, ಈ ರೀತಿ ಮಣ್ಣು ಏನಾಗಿರಬೇಕು, ಸ್ವಲ್ಪ ನಾವು ಇದರಲ್ಲಿ ಏನೇ ಒಂದು ವಸ್ತು ಹಾಕಿ ನೋಡಿದ್ರೂ ಕೂಡ ಕಂಪ್ಲೀಟಾಗಿ ಒಂದು ಹಿಟ್ಟಿನ ಥರ ಆಗಿರಬೇಕು. ಕಲಸಿರುವಂಥ ಹಿಟ್ಟಿರುತ್ತಲ್ಲ, ಆ ರೀತಿ ಮೆತ್ತಗಿತ್ತು ಅಂತಂದರೆ ಆ ಗಿಡ ಏನೇ ಆದರೂ ಒಣಗಲ್ಲ. ನೋಡಿ, ನಾನು ಈ ಗಿಡವನ್ನು ತಂದು 1 ತಿಂಗಳಾಯಿತು. ಈ ಗಿಡಗಳು ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿದೆ. ನೋಡಿ, ನಾನಿಲ್ಲಿ ಒಂದು ಕಬ್ಬಿಣದ ಒಂದು ವಸ್ತುವನ್ನು ಚುಚ್ಚಿ ನೋಡ್ತಾ ಇದ್ದೀನಿ. ಕಂಪ್ಲೀಟ್ ಒಳಗಡೆ ಆರಾಮಾಗಿ ಹೋಗಿ ಆರಾಮಾಗಿ ಬರ್ತಾ ಇದೆ. ಈ ರೀತಿ ಇದ್ದಾಗ ಆ ಗಿಡಗಳು ಖಂಡಿತ ಒಣಗಲ್ಲ. ಇನ್ನೊಂದೇನು ಅಂತಂದರೆ, ಯಾವುದೇ ಒಂದು ಸೀಸನಲ್ ಪ್ಲಾಂಟದ್ದು 3 ತಿಂಗಳಿಂದ 4 ತಿಂಗಳವರೆಗೆ ಅದು ಟೈಮ್ ಪೀರಿಯಡ್ ಇರುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಗಿಡಗಳನ್ನು ಸ್ಟಾರ್ಟಿಂಗಲ್ಲೇ ಹೋಗಿ ತರೋದು ತುಂಬ ಒಳ್ಳೆಯದು. ನೀವು ಸೀಸನ್ ಮುಗಿದ ನಂತರ ತಂದ್ರಿ ಅಂತಂದರೆ ಅದೇನೂ ಉಪಯೋಗ ಇಲ್ಲ. ನೋಡಿ, ಈ ರೀತಿ ಕೆಳಗಡೆ ಒಂದು ಟಬ್ಬನ್ನು ಇಟ್ಬಿಟ್ಟು ಅದರ ಮೇಲೆ ಒಂದು ಇಟ್ಟಂಗಿಯನ್ನು ಇಡ್ತಾ ಇದ್ದೀನಿ. ಇಟ್ಟು ಅದರಲ್ಲಿ ಈ ಒಂದು ಗ್ರೋ ಬ್ಯಾಗ್ಸನ್ನು ನಾವು ಇಟ್ಟು ಅದಕ್ಕೆ ಸಾಕಾಗುವಷ್ಟು ನೀರು ಹಾಕಿದ್ವಿ ಅಂತಂದರೆ ಎಕ್ಸ್ಟ್ರಾ ನೀರು ಏನಾಗುತ್ತೆ ಹೊರಗಡೆ ಹೋಗಿಬಿಡತ್ತೆ. ಟೆರೆಸ್ ಕೂಡ ಗಲೀಜಾಗಲ್ಲ. ಅಷ್ಟೇ ಅಲ್ಲ, ಗಿಡಗಳು ಕೂಡ ತುಂಬ ಚೆನ್ನಾಗಿ ಒಂದ್ರ ಹತ್ರ ಒಂದು ಇರೋದ್ರಿಂದ ಅವು ತಂಪಾಗಿರುತ್ತೆ, ಗಿಡಗಳು ಹಸಿರಾಗೂ ಕೂಡ ಇರುತ್ತೆ. ನೀವು ಈ ಗಿಡಗಳು ತಂದ ನಂತರ ನಮ್ಮ ಹತ್ರ ಪಾಟ್ ಇರಲ್ಲ, ಕೆಲವೊಮ್ಮೆ ಕಂಪೋಸ್ಟ್ ಇರಲ್ಲ, ಅದಕ್ಕೆ ಬೇಕಾಗಿರುವಂಥ ಯಾವುದೇ ಒಂದು ವಸ್ತು ಇಲ್ಲ ಅಂತಂದ್ರೂ ನಮಗೆ ರಿಪೋರ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಈ ರೀತಿ ಮೇಂಟೈನ್ ಮಾಡಿದ್ರಿ ಅಂತಂದರೆ ನಿಮ್ಮ ಗಿಡಗಳು ಕಂಟಿನ್ಯೂಸ್ ಆಗಿ ಚೆನ್ನಾಗಿರುತ್ತೆ. ನೀರು ಹಾಕೋದ್ರಿಂದ ಎಕ್ಸ್ಟ್ರಾ ನೀರು ಕೆಳಗಡೆ ಪಾಟಲ್ಲಿ ಉಳ್ಕೊಡುತ್ತೆ, ಟೆರೆಸ್ ಗಲೀಜಾಗಲ್ಲ, ಹಾಗೂ ಗಿಡಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಹೇಳ್ತಾ ಇದ್ದೆ, ಯಾವುದೇ ಒಂದು ಗಿಡವನ್ನು ನೀವು ಸ್ಟಾರ್ಟಿಂಗಲ್ಲೇ ಹೋಗಿ ತಂದ್ರಿ ಅಂತಂದರೆ ಆ ಗಿಡಗಳು ಮಿನಿಮಮ್ 2 ಟೈಮ್ ಆದರೂ ನಿಮಗೆ ಹೂಗಳು ಕೊಡುತ್ತೆ. ನಾವು ನರ್ಸರಿಯಿಂದ ತರಬೇಕಾದ್ರೇ ಆಲ್ರೆಡಿ ಅದರಲ್ಲಿ ಮೊಗ್ಗುಗಳಿರುತ್ತೆ. ಆ ಮೊಗ್ಗುಗಳು ಒಮ್ಮೆ ಅರಳಿ ಹೋಯಿತು ಅಂತಂದರೆ ಅವುಗಳನ್ನು ಕಟ್ ಮಾಡಿ ತೆಗೆದ ನಂತರ ಮತ್ತೆ ಅದರಲ್ಲಿ ಸ್ವಲ್ಪ ನೀವು ಏನಾದರೂ ಲೈಟಾಗಿ ಒಂದು ಸ್ವಲ್ಪ ಕಂಪೋಸ್ಟ್ ಆಗಿರ್ಬೋದು, ಯಾವುದಾದ್ರೂ ಹೂವಿನ ಗಿಡ ಆಗಿದ್ದರೆ ಅದಕ್ಕೆ ಬನಾನಾ ಪೀಲ್ ಹಾಗೂ ಆನಿಯನ್ ಪೀಲ್ ಫರ್ಟಿಲೈಸರ್ ಹಾಕಿದ್ರಿ ಅಂತಂದರೆ ಅದು ಮತ್ತೊಮ್ಮೆ ನಿಮಗೆ ಖಂಡಿತ ಹೂಗಳನ್ನು ಕೊಟ್ಟೇ ಕೊಡುತ್ತೆ. ಸೊ ಗಿಡಗಳನ್ನು ತರಬೇಕಾದ್ರೆ ಅದರ ಸೀಸನ್ ಹಾಗೂ ಅದರ ಒಂದು ಟೈಮ್ ಪೀರಿಯಡನ್ನು ನೋಡ್ಕೊಂಡ್ಬಿಟ್ಟು ಸೆಲೆಕ್ಟ್ ಮಾಡಿಕೊಳ್ಳಿ. ಸೊ ನೋಡೋದ್ರಲ್ಲ, ನೀರನ್ನು ಹಾಕಿದ ತಕ್ಷಣ ಮತ್ತೆ ಅದ್ರ ಡ್ರೈನೇಜ್ ಹೋಲ್ನಿಂದ ಹೊರಗಡೆನೇ ಬರ್ತಾ ಇದೆ. ಈ ಕೆಲವು ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಖಂಡಿತ ನಿಮ್ಮ ಟೆರೆಸ್ನಲ್ಲಿರುವಂಥ ನರ್ಸರಿಯಿಂದ ತಂದಿರುವಂಥ ಹೊಸ ಗಿಡಗಳು ಸಾಯೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಇವುಗಳನ್ನು ಫರ್ಟಿಲೈಸರ್ ಹಾಕದೇನೆ ಮಿನಿಮಮ್ 1 ತಿಂಗಳಾದರೂ ಇದೇ ರೀತಿ ಮೇಂಟೈನ್ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ನೋಡೋದ್ರಲ್ಲ ಯಾವ ರೀತಿ ನರ್ಸರಿಯಿಂದ ತಂದಿರುವಂಥ ಗಿಡಗಳನ್ನು ಒಣಗದೆ ಅವುಗಳನ್ನು ಹೆಲ್ದಿಯಾಗಿ ಇಟ್ಕೊಳ್ಬೇಕು ಅನ್ನುವಂಥ ಈಸಿ ಟ್ರಿಕ್ಕನ್ನು ನಾನು ನಿಮಗೆ ನಿಮ್ಮ ಟೆರೆಸನ್ನು, ಬಾಲ್ಕನಿಯನ್ನು ಗಲೀಜು ಮಾಡ್ದೇನೆ ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ, ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ನಿಮಗೆ ನಿಜವಾಗ್ಲೂ ಗಿಡಗಳ ಮೇಲೆ ಪ್ರೀತಿ ಇದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ದಯವಿಟ್ಟು ಹೋಗಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ನೋಡಿ, ನಾನು ಫೈನಲಿ ಆ ಗಿಡಗಳನ್ನು ಬಿಸಿಲಿನಲ್ಲಿ ಇಟ್ಟಿದ್ದೀನಿ. ನರ್ಸರಿಯವರು ಕಂಟಿನ್ಯೂ ಬಿಸಿಲಲ್ಲೇ ಇಟ್ಟಿರ್ತಾರೆ, ಆದರೂ ಆ ಗಿಡಗಳು ಹೆಲ್ದಿಯಾಗಿರುತ್ತೆ. ಸೊ ನೋಡಿದ್ರಲ್ಲ, ಇದೇ ಒಂದು ಟಿಪ್ಸನ್ನು ಫಾಲೋ ಮಾಡಿ ನೀವು ಕೂಡ ಗಿಡಗಳನ್ನು ಹೆಲ್ದಿಯಾಗಿ ಬೆಳೆಸ್ಕೊಳ್ಳಿ. ಬಾಯ್, ಟೇಕ್ ಕೇರ್, ಹ್ಯಾಪಿ ಗಾರ್ಡನಿಂಗ್. ಜೊತೆಗೆ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು.